ನನ್ನ ಕೊಲೀಗ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಆ್ಯಸ್ ಅನ್ ಐಡಿಯಾ ಹೆಂಗೆ ಅನ್ನಿಸ್ತಿದ್ದು ಉಚ್ಚಾಟನೆ ಮಾಡಿದ್ರೆ ಹಿಂದುತ್ವದ ಹೊಸ ಪಕ್ಷ ಸ್ಥಾಪನೆ ಮಾಡೋದು, ಒಂದು ಅಜೆಂಡಾ ಹಿಂದುತ್ವ ಅಂತಿದೆ. ಸಂಪನ್ಮೂಲಕ್ಕೇನು ಅಂದರೆ ಆ ಬಣದಲ್ಲಿ ಸಂಪನ್ಮೂಲಕ್ಕೇನು ವಿಪರೀತ ಕೊರತೆ ಅನ್ನುವಂಥದ್ದು ಏನೂ ಇಲ್ಲ. ಅದೇ ಈಗ ಸಂಪನ್ಮೂಲ ಮುಂದೇನಾಗುತ್ತೆ, 28ರ ತನಕ ಏನಾಗುತ್ತೆ ಅಂತಕ್ಕಂಥದ್ದು ಮುಂದಿನ ಭಾಗ. ಆದರೆ ಕರ್ನಾಟಕದಲ್ಲಿ ಯಾವಾಗ ಯಾವ ಪಕ್ಷಗಳು ಒಡೆದಿವೆ, ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ನೀವು ಬಂಗಾರಪ್ಪನವ್ರ ಪಕ್ಷ ಒಡೆದಾಗ ನೋಡಿ, ಯಡಿಯೂರಪ್ಪನವ್ರ ಪಕ್ಷ ಒಡೆದಾಗ ನೋಡಿ, ನೀವು ಅಧಿಕಾರಕ್ಕೆ ಬರಲಿಕ್ಕೆ 1% ಓಟು ಭಾಳ ಮುಖ್ಯ ಆಗಿರುತ್ತೆ. ಎಸ್, ಈಗ ನೀವು ಯಡಿಯೂರಪ್ಪನವ್ರು 10% ಓಡಿದ್ರು, ಬಂಗಾರಪ್ಪನವ್ರು 10% ಓಟ್ ಓಡಿದ್ರು. ಸರಿ, ಯತ್ನಾಳ್ರ ಬಳಿ ಆ ಸಂಪನ್ಮೂಲಗಳಿರಲಿಕ್ಕಿಲ್ಲ. ಆದರೆ ನೀವು 2-3% ಓಟ್ಗಳನ್ನು ಕಡಿಮೆ ಮಾಡಿದರೂ ಕೂಡ ನಿಮಗೆ ಅಧಿಕಾರಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳೇ ಇಲ್ಲ ಆಗ್ತವೆ. ಯಾಕಂದರೆ ಕರ್ನಾಟಕದಲ್ಲಿ ಯಾವಾಗ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ 2004, 8, 4ರದು ನಾನು ಯಾಕೆ ಹಿಡಿತೀನಿ ಅಂದರೆ, ಮೊದಲ ಬಾರಿ 79ಕ್ಕೆ ಒಂದು ಉದ್ದ ಜಿಗಿತವನ್ನು ಬಿ ಜೆ ಪಿ ಮಾಡಿದ 2004ರಲ್ಲಿ. 4, 8, 18 3 ಚುನಾವಣೆಗಳನ್ನು ನೋಡಿದಾಗ ಯಾವಾಗ ಬಿ ಜೆ ಪಿ 80 ದಾಟಿದೆ, ಆಗ ನಿಮ್ಗೆ 30-35 ಸೀಟ್ಗಳು ಮುಂಬೈ ಕರ್ನಾಟಕದಿಂದ ಬಂದಿವೆ. ಎಸ್, ಹೌದು ಹೌದು. ಮುಂಬೈ ಕರ್ನಾಟಕದ 50 ಸೀಟ್ಗಳಲ್ಲಿ ಯಾವಾಗ ನಿಮ್ಮ ಸ್ಟ್ರೈಕ್ ರೇಟ್ 75-80% ಇರುತ್ತೆ, ಆಗ ಬಿ ಜೆ ಪಿ ಕರ್ನಾಟಕದಲ್ಲಿ ಅಧಿಕಾರದ ಬಾಗಿಲನ್ನು ನೋಡಿದೆ. ಹೀಗಿರುವಾಗ ಬಿ ಜೆ ಪಿ ಹೈಕಮಾಂಡ್ಗೆ ಯತ್ನಾಳ್ರು ಏನು ಹೇಳ್ತಿದ್ದಾರೆ, ನಾನಂತೂ ವಿಜೇಂದ್ರ ಅವ್ರ ಜೊತೆ ಕಾಂಪ್ರಮೈಸ್ ಆಗಲ್ಲ, ಅವ್ರದ್ದೊಂದು ಸ್ಟ್ಯಾಂಡ್ ಇದೆ. ಹೀಗಾಗಿ ನೀವು ನನ್ನನ್ನು ಉಚ್ಚಾಟನೆ ಮಾಡೋದಾದರೆ ಉಚ್ಚಾಟನೆ ಮಾಡಿ, ನಾನು ಇನ್ನೊಂದು ಬೇರೆ ಪಕ್ಷ ಸ್ಥಾಪನೆ ಮಾಡ್ತೀನಿ, 50-60 ಎಷ್ಟೋ ಕ್ಯಾಂಡಿಡೇಟ್ಗಳನ್ನು ಹಾಕ್ತೀನಿ ಅನ್ನೋದನ್ನು ಯತ್ನಾಳ್ರು ತಟಸ್ಥ ಬಣದ ನಾಯಕರ ಮೂಲಕ ಮತ್ತು RSS ನಾಯಕರ ಮೂಲಕ ಹೈಕಮಾಂಡ್ಗೆ ತಿಳಿಸಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಕಾರಣದಿಂದ ಹೈಕಮಾಂಡ್ ಏನೊಂದು ತರಾತುರಿಯಲ್ಲಿತ್ತಲ್ವ, ಓಕೆ, ಇಲ್ಲ ನಾವು ಯತ್ನಾಳ್ರ ಮೇಲೆ ಕ್ರಮ ತೆಗೆದುಕೊಂಡು ಬಿಡ್ತೀವಿ ಅನ್ನೋದು ಫೆಬ್ರವರಿ 10ಕ್ಕೆ ನೋಟಿಸ್ನ ಒಕ್ಕಣೆಯನ್ನು ನೋಡಿದಾಗ, ಅದರ ಡ್ರಾಫ್ಟಿಂಗನ್ನು ನೋಡಿದಾಗ ಅನಿಸುತ್ತು ಇನ್ನೂ ಸೋಮವಾರ ಆವತ್ತು ನನಗನ್ಸೋ ಮಟ್ಟಿಗೆ ಫೆಬ್ರವರಿ 10 ಸೋಮವಾರ, ಬುಧವಾರ ಗುರುವಾರದವರೆಗೆ ಇನ್ನೇನು ಕ್ರಮ ತೆಗೆದುಕೊಂಡು ಬಿಡ್ತಾರೆ ಅನ್ನುವ ರೀತಿಯಲ್ಲಿ ಅದರ ಡ್ರಾಫ್ಟಿಂಗ್ ಇತ್ತು. ಆದರೆ ಅದಾದಮೇಲೆ ಹೈಕಮಾಂಡ್ ಇಲ್ಲ, ಇನ್ನೊಂದು ಸ್ವಲ್ಪ ಕಾಲಾವಕಾಶ ನೋಡೋಣ, ಇನ್ನೊಂದು ಸ್ವಲ್ಪ ದಿನ ನೋಡೋಣ ಅನ್ನುವ ತೀರ್ಮಾನಕ್ಕೆ ಬಂದಿದ್ದು. ಯತ್ನಾಳ್ರ ಈಗ ಬರೀ ಯತ್ನಾಳ್ರೊಬ್ಬರೇ ಇಲ್ಲ, ಅವ್ರ ಜೊತೆಗೆ GM ಸಿದ್ದೇಶ್ ಇದ್ದಾರೆ, ಹೌದು, ಸಂಪನ್ಮೂಲ ಹೊಂದಿರತಕ್ಕಂಥ ವ್ಯಕ್ತಿ. ಅದನ್ನೇ ಹೇಳಿದೆ ನಾನು, ಸಿದ್ದೇಶ್ವರು, ಜೊಲ್ಲೆ ಇದ್ದಾರೆ, ಕುಮಾರ್ ಬಂಗಾರಪ್ಪ ಇದ್ದಾರೆ, ಅರವಿಂದ್ ಲಿಂಬಾವಳಿ ಇದ್ದಾರೆ. ಅದನ್ನು ಅವರು 28ರವರೆಗೆ ಸಸ್ಟೈನ್ ಮಾಡಿದರು. ಬಿ ಜೆ ಪಿಗೆ ಒಂದು ಪ್ಯಾರಲಲ್ ಪಾರ್ಟಿ ಕಟ್ಟಿದ್ರು ಸಾಕು. ಯಾಕಂದರೆ ಅದರಲ್ಲಿ ದೊಡ್ಡ ಸಮಸ್ಯೆ ಇರ್ತಕ್ಕಂಥದ್ದು, ಈಗ ವಿಜೇಂದ್ರ ಹಿಂದುತ್ವದ ನಾಯಕ ಅಲ್ಲ, ಲಿಂಗಾಯತರ ನಾಯಕ ಅಂತ ಯಡಿಯೂರಪ್ಪನವರ ಮಗನಾಗ ಹೌದು. ಆದರೆ ಹಿಂದುತ್ವದ ಮತಗಳು ಒಂದು ವೇಳೆ ಎಲ್ಲಾದರೂ ಸಣ್ಣದಾಗಿ ಚಲ್ಲಾಪಿಲ್ಲಿ ಆದರೂ ಕೂಡ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಮುಂದಿನ ದಿನಗಳಲ್ಲಿ ಒಂದು ಸಮಸ್ಯೆ ನಿಶ್ಚಿತವಾಗಿ ಕಾದಿದೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.